ಸಿ ಜೋಸೆಫ್ ವಿಜಯ್ ಎನ್ನುம் நான் ಎಲ್ಲರಿಗೂ ನಮಸ್ಕಾರ. ತಮಿಳುನಾಡಲ್ಲಿ ವಿಜಯ್ ಅವರು, ಜೋಸೆಫ್ ವಿಜಯ್ TVK ಪಕ್ಷನ ಸ್ವಂತ ಪರಿಶ್ರಮದಿಂದ ಅಧಿಕಾರಕ್ಕೆ ತಂದಿದ್ದಾರೆ. 108 MLAಗಳು ಆ ಪಕ್ಷಕ್ಕೆ ಬಂದವು. ಆಮೇಲೆ ಕಾಂಗ್ರೆಸ್ ಮತ್ತು ಇತರೆ ಕಮ್ಯುನಿಸ್ಟ್ ಪಕ್ಷಗಳ ಬೆಂಬಲದಿಂದ ಸರ್ಕಾರ ರಚಿಸಿ CM ಕೂಡ ಆಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇವಾಗ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ಆದಂಥ ಆ ಒಂದು ಕ್ರಾಂತಿಕಾರಿ ಬದಲಾವಣೆ, ರಾಜಕಾರಣದಲ್ಲಿ ಆದಂಥ ಒಂದು ಕ್ರಾಂತಿಕಾರಿ ಬದಲಾವಣೆನ ಕರ್ನಾಟಕದಲ್ಲೂ ಕೂಡ ನಾವು ಮಾಡಬಹುದಾ ಅಂತಂದು ಅಲ್ಲಿ ಇಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನು? ನಾನು ಹಲವಾರು ಆರ್ಟಿಕಲ್ಗಳನ್ನು ಓದಿದಾಗ ವಿಜಯ್ ಅವರು ಸುಮಾರು ಒಂದು 15 ವರ್ಷದಿಂದ ಬಹಳ ಸಕ್ರಿಯರಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ, ಅಂದರೆ ಇಂಡೈರೆಕ್ಟಾಗಿ ರಾಜಕಾರಣದಲ್ಲಿ ಕಳೆದ 2-3 ವರ್ಷದಿಂದ ಬಹಳ ಸಕ್ರಿಯವಾಗಿರುವಂಥದ್ದು. ಅದಕ್ಕೂ ಮುನ್ನ ಒಂದು 12 ವರ್ಷ ಅವರು ಇಂಡೈರೆಕ್ಟಾಗಿ ಒಂದು ಬೇಕಾದಂಥ ಒಂದು ತಳಪಾಯ ಫೌಂಡೇಶನ್ ಏನು ಬೇಕಿತ್ತು ಅದನ್ನು ಅವರು ಹಾಕ್ಕೊಂಡಿದ್ರು. ಸುಮಾರು 85,000 ವಾಟ್ಸಪ್ ಗ್ರೂಪ್ಗಳಿದ್ವು. ಅಭಿಮಾನಿ ಸಂಘಗಳನ್ನು ಕಟ್ಟಿದರು. 21ರಲ್ಲಿ ಅನಿಸುತ್ತೆ ಅಭಿಮಾನಿ ಸಂಘದವರಿಗೆ ಪರ್ಮಿಷನ್ ಕೊಟ್ಟರು, ನೀವು ಲೋಕಲ್ ಬಾಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅಂತ. ಅದರಲ್ಲೂ ಕೂಡ 106 ಸೀಟುಗಳನ್ನು ಕೂಡ ಗೆದ್ದಿದ್ದರು. ಆಮೇಲೆ ಹಲವಾರು ಸಾಮಾಜಿಕ ಕೆಲಸಗಳನ್ನು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದರು. ಭಾಳ ಮುಖ್ಯವಾಗಿ ವಿಜಯ್ ಅಂತಂದರೆ ತಮಿಳುನಾಡಲ್ಲಿ 5 ವರ್ಷದಿಂದ 90 ವರ್ಷ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಒಂದು ಮುಖ, ಒಬ್ಬ ವ್ಯಕ್ತಿ. ಈಗ ಸಡನ್ಲಿ ಅಷ್ಟು ರೈಸ್ ಆಗಬೇಕು ಅನ್ನೋದಾದರೆ ಒಂದು ಗ್ರಾಸ್ ರೂಟ್ ಲೆವೆಲಲ್ಲಿ ಜನಗಳ ವಿಶ್ವಾಸನ ಗಳಿಸಿರಬೇಕು. ಆ ಜನಗಳ ಪ್ರೀತಿ ವಿಶ್ವಾಸ ಓಟಿಗೆ ಕನ್ವರ್ಟ್ ಆಗಬೇಕು ಅಂತಂದರೆ ಪೊಲಿಟಿಕಲ್ ಆರ್ಗನೈಜೇಷನ್ ಕೂಡ ಸ್ಟ್ರಾಂಗ್ ಇರಬೇಕಾಗ್ತದೆ. ಅದನ್ನು ಕಳೆದ 2-3 ವರ್ಷ ಇಡೀ ರಾಜ್ಯ ಪ್ರವಾಸ ಮಾಡಿ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡಿದರು. ಆಮೇಲೆ ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುವಂಥ ವ್ಯಕ್ತಿಯವರು, ಆಮೇಲೆ ವ್ಯಕ್ತಿತ್ವ ಕೂಡ. ಆ್ಯಂಡ್ ಸ್ಮಾಲ್ ಪೊಲಿಟಿಕಲ್ ಬ್ಯಾಕಿಂಗ್ ಕೂಡ ಇದೆ ಅವರಿಗೆ. ಅವ್ರ ತಂದೆನೂ ಕೂಡ ರಾಜಕಾರಣದಲ್ಲಿ ಆಸಕ್ತಿ ಇದ್ದವರು, ಅವ್ರೇನು ಪಾರ್ಟಿಸಿಪೇಟ್ ಮಾಡಿಲ್ಲ, ಇವ್ರನ್ನ ಪುಷ್ ಮಾಡ್ತಾ ಇದ್ರಂತೆ. ಚಿಕ್ಕಂದಿನಿಂದನೇ ತಲೆಯಲ್ಲಿ ತುಂಬಿದ್ರು, ಒಂದೊಂದು ದಿನ ನೀನು ಕೂಡ CM ಆಗಬೇಕು, ದೊಡ್ಡ ರಾಜಕಾರಣಿ ಆಗಬೇಕು ಅನ್ನೋದು ಕೂಡ ಒಂದು ಡ್ರೀಮ್ ಇತ್ತು ಅಂತ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಕಂಬೈನ್ಡ್ ಆಗಿ ಆಮೇಲೆ ಅವರು ಸೆಲೆಕ್ಟ್ ಮಾಡ್ಕೊಂಡಂಥ ಒಂದು ಟೀಮ್ ಕೂಡ, ಆ ಟೀಮ್ ಭಾಳ ಮ್ಯಾಟ್ರ್ ಆಗ್ತದೆ. ಸೊ ಇವತ್ತು ನಾವು ಕರ್ನಾಟಕದಲ್ಲಿ ರೆಪ್ಲಿಕೇಟ್ ಮಾಡಬೇಕಂತಂದರೆ ಇವಾಗ ಒಬ್ಬ ವ್ಯಕ್ತಿ ಅವ್ರ ಥರ ಸೂಪರ್ ಸ್ಟಾರ್ ಆಗಿರಬೇಕಾಗತ್ತೆ. ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಬರೀ ಸೂಪರ್ ಸ್ಟಾರ್ ಆದರೆ ಸಾಧ್ಯ ಆಗೋದಿಲ್ಲ. ಗ್ರಾಸ್ ರೂಟ್ ಲೆವೆಲಲ್ಲಿ ಈ ರೀತಿ ಅಭಿಮಾನಿಗಳ ಸಂಘ ಭಾಳ ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು, ಆಮೇಲೆ ಪ್ರತಿಯೊಬ್ಬ ವರ್ಗದವರು, ಪ್ರತಿಯೊಬ್ಬ ಜಾತಿಯವರು, ಅದರಲ್ಲೂ ಅತ್ಯಂತ ಹಿಂದುಳಿದವರು, ಶೋಷಿತರು, ಅವರನ್ನು ಸಂಪೂರ್ಣ ವಿಶ್ವಾಸಕ್ಕೆ ತಗೊಂಡಿದ್ದೇ ಆದಲ್ಲಿ ಇದು ಕೂಡ ಕರ್ನಾಟಕದಲ್ಲಿ ಸಾಧ್ಯ ಇದೆ. ಆದರೆ ಇದು ಭಾಳ ಸ್ಲೋ ಪ್ರಾಸೆಸ್ಸು. ಇವಾಗ ಯಾರಿಗಾದರೂ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರೆ, ಅವರು ಈ ರೀತಿ ಸೆಲೆಬ್ರಿಟಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿದ್ದರೆ ಹೋಗಿ ಪರಿಚಯ ಮಾಡ್ಕೋಬೇಕು. ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕಿಗೆ ಹೋಗ್ಬೇಕಾಗ್ತದೆ. ಜನಗಳು ವಿಶ್ವಾಸ ಪ್ರೀತಿ ಗಳಿಸ್ಬೇಕಾಗ್ತದೆ. ಇದು ಸುಲಭದ ಕೆಲಸ ಅಲ್ಲ. ಕಾಲಿಗೆ ಚಕ್ರ ಕಟ್ಕೊಂಡು 365 ದಿನವೂ ಪ್ರವಾಸ ಮಾಡಿಕೊಂಡು ಜೊತೆಗೆ ಒಂದು ನಂಬಿಕೆ ಮೂಡಿಸ್ಬೇಕು. ಅಂದರೆ ನಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕಾಗ್ತದೆ. ಸೊ ಆ ರೀತಿ ರಿಸೋರ್ಸಸ್ಸು, ಆ ರೀತಿ ಕೆಲಸ ಮಾಡುವಂಥ ಒಂದು ಪೇಷನ್ಸು, ಕಂಪ್ಲೀಟ್ ಡೆಡಿಕೇಶನ್ ಕೂಡ ಬೇಕಾಗತ್ತೆ. ಇದು ಇದ್ದಾಗ 5-6 ವರ್ಷದಲ್ಲಿ ಆ ರೀತಿ ಒಂದು ಬೇಸ್ ಫೌಂಡೇಶನ್ ಹಾಕೊಳ್ಳೋದು ಕಷ್ಟ ಆಗೋದಿಲ್ಲ. ಆಮೇಲೆ ವಿಜಯ್ ಅವರ ಸಕ್ಸಸ್ಸಿಗೆ ಇನ್ನೊಂದು ಬಹಳ ಪ್ರಮುಖ ಕಾರಣ ಏನು ಅಂತಂದರೆ, ಜಯಲಲಿತಾ ಅವರು ತೀರ್ಕೊಂಡು ಹೋದಾಗ ಅಲ್ಲಿ ಒಂದು ದೊಡ್ಡ ಪೊಲಿಟಿಕಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು. ಅಲ್ಲಿ ಅಣ್ಣಾಮಲೈಯವರು ಅದನ್ನು ತುಂಬೋದಕ್ಕೆ ಟ್ರೈ ಮಾಡಿದರು. ನನಗನ್ಸುತ್ತೆ ಅವರಿಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ, ಅಂದರೆ ಏನು ಅವ್ರನ್ನ ಇಂಟರ್ಫರೆನ್ಸ್ ಇಲ್ದಂಗೆ ಹಲವಾರು ಬದಲಾವಣೆಗಳು ಅದು ಅಧ್ಯಕ್ಷದಿಂದ ತೆಗೆದು ಇನ್ನೇನೋ ಆಯಿತು. ನನ್ನ ಪರ್ಸ್ನಲ್ ಒಪಿನಿಯನ್ನು, ಅವರಿಗೆ ಸಂಪೂರ್ಣ ಆಟೋನಮಿ, ಇಂಡಿಪೆಂಡೆನ್ಸ್, ನಿಮ್ಗೆ ಫ್ರೀಡಮ್ ಕೊಟ್ಟಿದ್ರೆ ಅಂತಂದರೆ ಅವರು ಐ ಥಿಂಕ್ ಅವರು ಒಂದು ದೊಡ್ಡ ಮಟ್ಟದ ಬದಲಾವಣೆ ತರೋದರಲ್ಲಿ ಯಶಸ್ವಿ ಆಗ್ತಿದ್ರು ಅಂತ ಅನ್ನಿಸ್ತದೆ. ಅಂದರೆ ಯಾಕಂದರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು, ಅಲ್ಲಿ ಆಲ್ಟರ್ನೇಟಿವ್ ಲೀಡರ್ಶಿಪ್ ಇರಲಿಲ್ಲ. ಸೊ ನಾವಿಲ್ಲಿ 3ನೇ ಶಕ್ತಿ ಅಂತ ಯೋಚನೆ ಮಾಡ್ತಾಯಿದ್ವಿ ಇಲ್ಲಿ ಕರ್ನಾಟಕದಲ್ಲಿ. ಅಲ್ಲಿ 2ನೇ ಶಕ್ತಿಗೆ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಸೊ ಅದನ್ನು ವಿಜಯ್ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ವ್ಯಾಕ್ಯೂಮ್ನ ಮ್ಯಾಸಿವ್ ಆಗಿ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಅವರು ಫಿಲ್ ಮಾಡಿದರು. ಆಮೇಲೆ ಪೊಸಿಷನಿಂಗ್ ಮಾಡಿಕೊಂಡ್ರು ಅವರು ಆಲ್ಟರ್ನೇಟಿವ್ ಆಗಿ, BJPಗೂ ಆಲ್ಟರ್ನೇಟಿವ್ ಆಗಿ, DMKಗೂ ಆಲ್ಟರ್ನೇಟಿವ್ ಆಗಿ, AIDMKಗೂ ಆಲ್ಟರ್ನೇಟಿವ್ ಆಗಿ ಅವ್ರನ್ನ ಪೊಸಿಷನಿಂಗ್ ಮಾಡಿಕೊಂಡ್ರು. ಹಲವಾರು ಅಂಬೇಡ್ಕರ್ ಇರ್ಬೋದು, ಪೆರಿಯಾರ್ ಇರ್ಬೋದು,
ಹಲವಾರು ಯಾರು ಐಡಿಯಲ್ ಪೀಪಲ್ ಇದ್ದರು. ಸೊ ಅವ್ರನ್ನೆಲ್ಲ ತಗೊಂಡು ಅವರೆಲ್ಲರ ಐಡಿಯಾಲಜಿನ ಒಂದು ಕಂಬೈನ್ ಮಾಡಿ ನಂದು ಒಂದು ಐಡಿಯಾಲಜಿ ಇದೆ ಅಂತಂದು ಅವರು ಜನಗಳಿಗೆ ಸರಿಯಾಗಿ ತಿಳಿಸ್ಕೊಟ್ರು. ಆಮೇಲೆ ಜೆನ್ಝಿ ಯೂತ್ ಚೆನ್ನಾಗಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡ್ರು. ಆಮೇಲೆ ಅವ್ರು ನನಗೆ ಗೊತ್ತಿಲ್ಲ 50ರಿಂದ 100 ಕೋಟಿ ಚಾರ್ಜ್ ಮಾಡ್ತಾಯಿದ್ರಂತೆ ಒಂದು ಮೂವಿಗೆ. ಸೊ ಈ ಫಂಡು ಅನ್ನೋದು ಅವ್ರು ಇನ್ನೊಬ್ಬರು ಮುಂದೆ ಕೈ ಚಾಚುವಂಥ ಒಂದು ಪ್ರಮೇಯ ಬರಲಿಲ್ಲ. ಅವರಿಗೆ ಸಿಕ್ಕಾಪಟ್ಟೆ ದುಡ್ಡು ಕೂಡ ಇತ್ತು. ಸೊ ಕಂಬೈನ್ಡ್ ಟುಗೆದರ್ ಇದು 1 ವರ್ಷ 2 ವರ್ಷದಲ್ಲಿ ಆಗಿರುವಂಥ ಕೆಲಸ ಅಲ್ಲ. ಮೊದಲು ಏನೊಂದು 5-10 ವರ್ಷದಲ್ಲಿ ಒಂದು ಬೇಸ್ ಕ್ರಿಯೇಟ್ ಆಯಿತು, ಫೌಂಡೇಶನ್ನು. ಅದಾದ ನಂತರ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು. ವ್ಯಾಕ್ಯೂಮ್ ಕ್ರಿಯೇಟ್ ಆದಮೇಲೆ ಈ ರೀತಿ ಒಂದು ಆ್ಯಕ್ಟಿವಿಟೀಸಿಂದ ಅವ್ರ ಕನ್ಸಿಸ್ಟೆನ್ಸಿ, ಅವರ ಒಂದು ವರ್ಚಸ್ಸು, ಅವರ ಒಂದು ವ್ಯಕ್ತಿತ್ವದಿಂದ ಇವತ್ತು ಅವರು ಯಶಸ್ವಿ ಆಗಿದ್ದಾರೆ. ಕರ್ನಾಟಕದಲ್ಲಿ ಒಂದು ಥರ್ಡ್ ಫೋರ್ಸ್ಗೆ ಖಂಡಿತವಾಗಿಯೂ ಒಂದು ಅವಕಾಶ ಇದೆ. ಬಟ್ ಅದು ಇಮ್ಮಿಡಿಯೇಟ್ಲಿ ಆಗುವಂಥದ್ದಲ್ಲ. ಅಂದರೆ ಇಟ್ ಈಸ್ ನಾಟ್ ರೈಪ್ ಅಂತಂದು, ಪಕ್ವ ಆಗಿಲ್ಲ ಅಂತಂದು. ಇನ್ನೂ ಒಂದು 5ರಿಂದ 6 ವರ್ಷ ಆ ರೀತಿ ಕೆಲಸ ಮಾಡಿದ್ದೇ ಆದಲ್ಲಿ ಇದು ಖಂಡಿತ ಸಾಧ್ಯ ಇದೆ. ಆ ಒಂದು ಆಲೋಚನೆ ನಮಗೂ ಕೂಡ ಬಂದಿತ್ತು. ಆದರೆ ನಾವು ನಮ್ಮ ಲಿಮಿಟೇಷನ್ ಮೇಲೆ ನಾವು ಹೋಗಬೇಕಾಗ್ತದೆ. ಅಷ್ಟೊಂದು ರಿಸೋರ್ಸಸ್ಸು, ನಾವು ಯಾವ ಸೂಪರ್ ಸ್ಟಾರ್ ಅಲ್ಲ. ಒಂದು ಯಾವ್ದಾರು ಹಳ್ಳಿಗೆ ಹೋದರೆ ನಾವು ಪರಿಚಯ ಮಾಡ್ಕೋಬೇಕು. ಇಡೀ ರಾಜ್ಯಕ್ಕೆ ಪರಿಚಯ ಆಗಿಲ್ಲ. ಹಳ್ಳಿ ತಾಲೂಕನ್ನ ಓಡಾಡ್ತೀನಿ, ಇವಾಗಲೂ ಓಡಾಡ್ತೀವಿ ಇಲ್ಲ ಅಂತಲ್ಲ. ಬಟ್ ಇಟ್ಸ್ ಎ ವೆರಿ ಸ್ಲೋ ಪ್ರಾಸೆಸ್. ಆಮೇಲೆ ಆ ಒಂದು ಬಿಗ್ ಲೀಡರ್ಶಿಪ್ ವ್ಯಾಕ್ಯೂಮು ನಮ್ಮ ಕರ್ನಾಟಕದಲ್ಲಿ ಇನ್ನೂ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗಿಲ್ಲ. ಕಾಲಕ್ರಮೇಣ ಇನ್ನೊಂದು 2 ವರ್ಷ ಆದಮೇಲೆ ಅದು ಕೂಡ ಆಗ್ತದೆ. ಬಟ್ ನಾವು ಹೋಪ್ಫುಲ್ಲಾಗಿ ಇದ್ಕೊಂಡು ಆ ದೊಡ್ಡ ಮಟ್ಟದಲ್ಲಿ ಅದನ್ನು ಇಲ್ಲಿ ಕರ್ನಾಟಕದಲ್ಲಿ ರೆಪ್ಲಿಕೇಟ್ ಮಾಡೋಕ್ಕಾಗಲ್ಲ. ನಾವು ಒಂದು ಭ್ರಮೆಯಲ್ಲಿರಬಾರ್ದು. ಬಟ್ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ಕೊಂಡು ಹೋದರೆ ಒಂದು ಒಳ್ಳೆ ಟೀಮ್ ರೆಡಿ ಆಯಿತು ಅಂತಂದರೆ, ಸಮಾನ ಮನಸ್ಕರು ಈ ರೀತಿ ಕರ್ನಾಟಕದ ತುಂಬ ನಾವು ಎಸ್ಪೆಷಲಿ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವ್ರು ಒಂದು ನೆಟ್ವರ್ಕ್ನ ರೆಡಿ ಮಾಡ್ಕೊಂಡು, ಒಂದು ಟೀಮ್ನ ರೆಡಿ ಮಾಡ್ಕೊಂಡು, ಯಾವುದೇ ಸ್ವಾರ್ಥ ಇಲ್ದಂಗೆ ಕನ್ಸಿಸ್ಟೆಂಟಾಗಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋದ್ವಿ ಅಂತಂದರೆ, ಸೊ ಈ ಒಂದು ಸಾಧ್ಯತೆ ಕರ್ನಾಟಕದಲ್ಲೂ ಕೂಡ ಇದೆ ಅಂತ ಅನಿಸುತ್ತೆ. ಬಟ್ ಇವಾಗಲೆಲ್ಲ ನಿಧಾನಕ್ಕೆ, ಬಟ್ ಅಷ್ಟು ದೊಡ್ಡ ಮಟ್ಟದ ಸಾಧ್ಯತೆ ಕೂಡ ಆಗೋದಿಲ್ಲ. ಬಟ್ ಒಂದು ಒಳ್ಳೆ ಶುರುನ, ಒಂದು ಆರಂಭನ ಖಂಡಿತವಾಗಿಯೂ ಮಾಡ್ಬೋದು. ಇವಾಗ ವಿಜಯ್ ಅವರು CM ಆಗಿದ್ದಾರೆ. ಅವರು ಯಶಸ್ವಿ CM ಆಗಲಿ. ಅವರು ಒಂದು ಇವಾಗ ರೋಲ್ ಮಾಡಲ್. ಇವಾಗ ಅವರು ಯಾರು ಪೊಲಿಟಿಕ್ಸಿಗೆ ಬಂದು ತಮ್ಮದೇ ಆದ ಒಂದು ಶಕ್ತಿ ಬೆಳೆಸ್ಕೋಬೇಕಂತ ಇರ್ತಾರೆ ಅಂಥವ್ರಿಗೆ ಮಾದರಿಯಾಗಿದ್ದಾರೆ. ಒಂದು ಮಾದರಿನೂ ಕೂಡ ಹಾಕ್ಕೊಟ್ಟಿದ್ದಾರೆ ಯಾವ ರೀತಿ ಹೋಗಬೇಕು ಅಂತಂದು. ಸೊ ದೇಶದ ತುಂಬ ಈ ರೀತಿ ಒಂದು ಬದಲಾವಣೆ ನಿಧಾನಕ್ಕಾದರೂ ಪರವಾಗಿಲ್ಲ, ಆದರೆ ಭಾಳ ಒಳ್ಳೆಯದಾಗ್ತದೆ. ರಾಜಕಾರಣದಲ್ಲಿ ಹೊಸಬರು ಬರಬೇಕು, ಹೊಸತನ ಬರಬೇಕು, ಹೊಸ ಆಲೋಚನೆ ಬರಬೇಕು, ಹೊಸ ಚಿಂತನೆಗಳು ಬರಬೇಕು. ಸೊ ಇವತ್ತಿನ ಪೀಳಿಗೆ ಏನಿದ್ದಾರೆ ಅವರು ಬಯಸ್ತಾ ಇರೋದೇ ಅದು. ಎಜುಕೇಟೆಡ್ ಇರೋರು, ಕ್ವಾಲಿಫೈಡ್ ಇರೋವಂಥವ್ರು, ಜನಪರ ಕೆಲಸ ಮಾಡೋವಂಥವ್ರು, ಪಬ್ಲಿಕ್ಕಲ್ಲಿ ವಿನಯತೆ ಇರೋವಂಥವ್ರು, ಅಂದರೆ ದುರಹಂಕಾರ ಇಲ್ಲದೆ ಇರೋವಂಥವ್ರು. ಇವತ್ತು ಸ್ಟಾಲಿನ್ ಸರ್ಕಾರ ಸೋಲೋದಕ್ಕೆ ದುರಹಂಕಾರನೂ ಕಾರಣ ಅಂತ ಹೇಳ್ತಾರೆ. ಕರ್ನಾಟಕದಲ್ಲೂ ಅದು ಹಿಂದೆಲ್ಲ ಆಗಿದೆ, ಮುಂದೆನೂ ಆ ರೀತಿ ಆಗ್ತದೆ. ಸೊ ಪಬ್ಲಿಕ್ ಲೈಫಲ್ಲಿ ದುರಹಂಕಾರ ಇರಬಾರ್ದು, ವಿನಯತೆ ಇರಬೇಕು. ಆಮೇಲೆ ಇನ್ನೊಂದು ಕೊನೆ ಮಾತು, ನಾವೆಲ್ಲ ಅಂಬೆಗಾಲಿಡ್ತಿರೋಂಥವ್ರು ರಾಜಕಾರಣದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಾವು ಕೂಡ ತಪ್ಪುಗಳನ್ನು ಮಾಡಿದ್ದೀವಿ, ಮುಂದೇನೂ ಕೂಡ ತಪ್ಪುಗಳನ್ನು ಮಾಡ್ತೀವಿ. ಸೊ ಅಂಬೆಗಾಲಿಡಬೇಕಾದ್ರೆ ತಪ್ಪುಗಳನ್ನು ಮಾಡೋದು ಬಹಳ ಸಹಜ. ಯಾಕೆಂತಂದರೆ ಈಗ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬರೋದ್ರಿಂದ ಈ ಸರಿಯಾದ ಮಾರ್ಗದರ್ಶನ ಮಾಡೋದಕ್ಕೆ ಒಂದು ಟೀಮ್ ಕೂಡ ಇರೋದಿಲ್ಲ ನಮಗೆ. ಅದನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಸೊ ಹಾಗಾಗಿ ನೀವು ನಮ್ಮ ತಪ್ಪುಗಳನ್ನು ಮನ್ನಿಸಿ, ನಮ್ಮನ್ನು ಬೆಂಬಲಿಸಿ, ಹಾಗೆಯೇ ಮಾರ್ಗದರ್ಶನನೂ ಕೂಡ ಮಾಡಿ, ನೀವು ಫೀಡ್ಬ್ಯಾಕ್ ಕೊಡಿ. ಖಂಡಿತವಾಗಿಯೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ನಾವು ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀವಿ. ಸದಾ ಒಂದು ಸಮಾಜಮುಖಿಯಾಗಿ ಒಳ್ಳೆ ರಾಜಕಾರಣ ಬರಲಿ ಅಂತ ಆಶಿಸ್ತಾ ನಾವು ಮುಂದೆ ಸಾಗ್ತೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ. ನಮಸ್ಕಾರ.